ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಇಂದಿನ ಕಥೆಯನ್ನ ಕೇಳೋಣ. ವಿಕ್ರಮಾದಿತ್ಯನು ಮತ್ತೆ ಹೆಣವನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಟ. ಆಗ ಬೇತಾಳ ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡ್ತು. ಶೋಭಾವತಿ ಅನ್ನೋ ಪಟ್ಟಣದಲ್ಲಿ ಯಜ್ಞಸೋಮ ಅಂತ ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ ದೇವಸೋಮ ಅನ್ನೋ ಮಗ ಹುಡ್ತಾನೆ. ವಿದ್ಯಾ ವಿನಯ ಸಂಪನ್ನನಾದ ಆ ಹುಡುಗ 16 ವರ್ಷ ತುಂಬ್ತಾ ಇದ್ದ ಹಾಗೇನೆ ಜ್ವರದಿಂದ ತೀರ್ಕೊಂಡ್ಬಿಟ್ಟ. ತಾಯಿ ತಂದೆಗಳ ದುಃಖ ಹೇಳೋಕೆ ಆಗಲ್ಲ. ಆಗ ಅವರ ನೆಂಟರಿಷ್ಟರೆಲ್ಲ ಬಂದು ಅವರಿಗೆ ಸಮಾಧಾನ ಹೇಳಿ ಆ ಹುಡುಗನ ಶವವನ್ನ ಸ್ಮಶಾನಕ್ಕೆ ಸಾಗಿಸಿದರು. ಅಲ್ಲಿ ವಾಮಶಿವ ಅನ್ನೋ ಒಬ್ಬ ವೃದ್ಧ ಯೋಗಿ ತಪಸ್ಸು ಮಾಡಿಕೊಂಡು ಇದ್ದ. ಅವನು ತನ್ನ ಶಿಷ್ಯನನ್ನ ಕುರಿತು ಅಲ್ಲಿ ಏನು ಗದ್ದಲ ನೋಡಿಕೊಂಡು ಬಾ ಅಂತ ಹೇಳಿದ. ಶಿಷ್ಯನು ಈಗ ಹೋಗೋಕ್ಕಾಗೋದಿಲ್ಲ, ಭಿಕ್ಷೆಗೆ ಹೋಗಬೇಕು, ಹೊತ್ತಾಗಿ ಹೋಗುತ್ತೆ ಅಂತ ಹೇಳ್ದ. ಅದೇ ಕಾರಣವಾಗಿ ಮಾತಿಗೆ ಮಾತು ಬೆಳೆದು ಶಿಷ್ಯ ಆ ವೃದ್ಧ ಯೋಗಿಯನ್ನ ಬಿಟ್ಟು ಹೊರಟು ಹೋದ. ಆದ್ರಿಂದ ಆ ಯೋಗಿಯೇ ಎದ್ದು ಬಂದ. ಪ್ರಾಯದ ಹುಡುಗನ ಆ ಹೆಣವನ್ನ ನೋಡಿ ಅದರೊಳಗೆ ಯಾಕೆ ಪ್ರವೇಶ ಮಾಡಬಾರದು ಅಂತ ಅವನಿಗೆ ಅನ್ನಿಸ್ತು. ಆತ ತಕ್ಷಣ ಬಿಕ್ಕಿ ಬಿಕ್ಕಿ ಅತ್ತ, ಆಮೇಲೆ ಕುಣಿದಾಡಿದ. ಆಮೇಲೆ ಯೋಗದಿಂದ ತನ್ನ ಮುಪ್ಪಡರಿದ ದೇಹವನ್ನ ಬಿಟ್ಟು ಆ ಹುಡುಗನ ದೇಹದಲ್ಲಿ ಹೊಕ್ಕ. ಕೂಡಲೇ ದೇವಸೋಮ ನಿದ್ರೆ ತಿಳಿದವನಂತೆ ಆಕಳಿಸ್ತಾ ಎದ್ದು ಕುಳಿತ. ಅದನ್ನ ನೋಡಿ ಎಲ್ಲರಿಗೂ ಸಂತೋಷವೋ ಸಂತೋಷ. ಅವನೊಳಗಿದ್ದ ತಾಪಸನು, ನಾನು ಲೋಕಾಂತರಕ್ಕೆ ಹೋಗಿದ್ದೆ, ಅಲ್ಲಿ ಶಿವನು ನಾನು ಮಹಾಪಾಶುಪತ ವ್ರತವನ್ನ ಹಿಡಿಯಬೇಕು ಅಂತ ನನಗೆ ಆಜ್ಞೆ ಮಾಡಿ ಜೀವದಾನವನ್ನ ಮಾಡಿದ ಅಂತ ಅಲ್ಲಿದ್ದವರಿಗೆಲ್ಲ ಹೇಳಿ ಎಲ್ಲರನ್ನ ಮನೆಗೆ ಕಳುಹಿಸಿ ತಾನು ತನ್ನ ಮೊದಲ ದೇಹವನ್ನ ಒಂದು ಹಳ್ಳದೊಳಕ್ಕೆ ತಳ್ಳಿ ತನಗೆ ಬೇಕಾದ ಕಡೆಗೆ ಹೊರಟು ಹೋದ. ಹೀಗೆ ಕತೆ ಹೇಳಿದ ಬೇತಾಳವು, ಮಹಾರಾಜ, ಆ ಯೋಗಿ ಅತ್ತದ್ದೇಕೆ, ಕುಣಿದಾಡಿದ್ದೇಕೆ? ನಿನಗೆ ತಿಳಿದು ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತೆ ಅಂತ ಹೇಳಿದ. ರಾಜನು ಆಗ ಈ ರೀತಿ ಉತ್ತರ ಕೊಟ್ಟ. ಈ ದೇಹದಲ್ಲಿ ನಾನು ಸಿದ್ಧಿ ಪಡೆದೆ. ಇದನ್ನು ನನ್ನ ತಂದೆ ತಾಯಿಗಳು ಬಾಲ್ಯದಲ್ಲಿ ಲಾಲಿಸಿ ಪಾಲಿಸಿದರು. ಇದನ್ನ ಬಿಟ್ಟು ಹೋಗಬೇಕಲ್ಲ ಅನ್ನೋ ದುಃಖದಿಂದ ಆ ಯೋಗಿ ಅತ್ತ. ದೇಹಾಭಿಮಾನವನ್ನ ಬಿಡೋದು ಬಹಳ ಕಷ್ಟ. ಮತ್ತೆ ಹೊಸ ದೇಹವನ್ನ ಹೊಕ್ಕು ಇನ್ನೂ ಹೆಚ್ಚಿನದನ್ನ ಸಾಧಿಸ್ತೇನೆ ಅಂತ ಸಂತೋಷದಿಂದ ಕುಣಿದಾಡಿದ. ಯೌವನ ಯಾರಿಗೆ ಇಷ್ಟವಿಲ್ಲ ಅಂತ ರಾಜ ಹೇಳಿದ. ಹೀಗೆ ರಾಜನು ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳವು ರಾಜನ ಹೆಗಲ ಮೇಲಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟಿತು.